ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಬಾಜೂರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡಿ ಸ್ನೇಹಿತರೆ, RRB NTPC ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದಾರೆ. RRB NTPC ಮತ್ತು ಗ್ರೂಪ್ ಡಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ಓಕೆ, ಗ್ರೂಪ್ ಬಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಆಗಿದ್ರೆ ಈಗ ಓಕೆ ನೋಡಿ ಸ್ನೇಹಿತರೆ, ಒಂದನೇ ಕ್ವಶನ್ ಏನು ಕೇಳಿದಾರೆ ಅಂತ ನೋಡೋಣ ಅಂತ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಒಂದನೇ ಕ್ವಶನ್ ಅಂದರೆ ಪ್ರೀವಿಯಸ್ ಆಗಿರೋ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಿದೆ. ಅಂದರೆ ವರ್ಷಕ್ಕೆ 8% ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ 240 ರೂಪಾಯಿ ಸರಳ ಬಡ್ಡಿಯನ್ನು ಗಳಿಸುವ ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡ್ರಿ, ವರ್ಷಕ್ಕೆ 8% ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ 240 ರೂಪಾಯಿ ಸರಳ ಬಡ್ಡಿ ಆಗ್ತದೆ ಅಂತಂದ್ರೆ ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಓಕೆ, ಇಲ್ಲಿ ನೋಡ್ರಿ, 100 ಇಂಟು ಬಡ್ಡಿ ಎಷ್ಟಾದ್ರೆ 100 ಯಾಕೆ ತೊಗೊಂಡೆ ಅಂತಂದ್ರೆ ಇದು ಪರ್ಸೆಂಟೇಜ್ ಸ್ನೇಹಿತರೆ. ಓಕೆ, ಇಲ್ಲ ನೋಡ್ರಿ ಪರ್ಸೆಂಟೇಜ. ನೆಕ್ಸ್ಟ್ ಸರಳ ಬಡ್ಡಿ ಎಷ್ಟು ಕೊಟ್ಟಾನ್ರಿ? 240 ಕೊಟ್ಟಿದ್ದಾನ್ರಿ. ನೆಕ್ಸ್ಟ್ ಎಷ್ಟು ದರ ಅಂತ ಹೇಳಿದಾನ್ರಿ? 8% ಬಡ್ಡಿ ದರ ಅಂತ ಹೇಳಿದಾನ್ರಿ. ನೆಕ್ಸ್ಟ್ ಎಷ್ಟು 2 ವರ್ಷಗಳಲ್ಲಿ ಅಂದಾಗ ಕೆಳಗಡೆ 2 ಬರ್ಕೋಣ. ನೆಕ್ಸ್ಟ್ ಕಟ್ತಾ ಹೊಡ್ರಿ ಸ್ನೇಹಿತರೆ. ಈಗ 8 1 8, 8 3 24, ಮುಂದೊಂದು 0 ರೀ. ನೆಕ್ಸ್ಟ್ 2 1 2, 2 15 30. ನೆಕ್ಸ್ಟ್ ಇವೆರಡೂ ಗುಣಾಕಾರ ಮಾಡಿದಾಗ 15 100 1500 ರೂಪಾಯಿ ಮೊತ್ತ ಆಗುತ್ತೆ ಸ್ನೇಹಿತರೆ. ಸರಿಯಾದ ಆನ್ಸರ್ ಅಷ್ಟೇ, 1500. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಇದು ಸರಳ ಬಡ್ಡಿ ಮೇಲೆ ಕೇಳಿರೋ ಕ್ವಶನ್ ರೀ ಸ್ನೇಹಿತರೆ ಇದು. ನೆಕ್ಸ್ಟ್ ಕ್ವಶನ್ ರೀ ಈಗ. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಕೇಳ್ತಾರೆ ನೋಡ್ರಿ. ಇಲ್ಲಿ 50.5 kg ತೂಕ ಇರುವ ಒಬ್ಬ ವ್ಯಕ್ತಿಯನ್ನು ಹೊಸ ವ್ಯಕ್ತಿಯಿಂದ ಬದಲಾಯಿಸಿದಾಗ 11 ವ್ಯಕ್ತಿಗಳ ಸರಾಸರಿ ತೂಕ 4.5 kg ಹೆಚ್ಚಾಗುತ್ತದೆ. ಹಾಗಾದರೆ ಹೊಸ ವ್ಯಕ್ತಿಯ ತೂಕ ಎಷ್ಟು ಅಂತ ಕೇಳ್ತಾನೆ ಅನ್ಸುತ್ತೆ. ಓಕೆ, ಇಲ್ಲಿ ನೋಡ್ರಿ, 11 ವ್ಯಕ್ತಿಗಳ ಸರಾಸರಿ ತೂಕ ಎಷ್ಟು ಕೊಟ್ಟಾನ್ರಿ? 11 ವ್ಯಕ್ತಿಗಳ ಸರಾಸರಿ ತೂಕ ಅಂತ ಕೇಳಿದಾಗ 11 ಇಂಟು 4.5 ಮಾಡ್ಬೇಕ್ರಿ. 11 ಇಲ್ಲಿ 55 ಕೈಲ 5 ರೀ. ನೆಕ್ಸ್ಟ್ 11 4 44 11 4 44 ಪ್ಲಸ್ 5 49 ಆಗುತ್ತೆ ರೀ. ನೆಕ್ಸ್ಟ್ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟನಂದ್ರೆ ನಾವು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡೋಣ. ಓಕೆ, ಎಷ್ಟೈತೆ ರೀ? ಇದು 49.5 ತೂಕ ಆಗತ್ತೆ ರೀ. ಓಕೆ, ಇಲ್ಲ ಅವೇಕೆ ಏನು ಹೊಸ ವ್ಯಕ್ತಿಯ ತೂಕ ಎಷ್ಟಾಗುತ್ತೆ ಅಂದ್ರಾಗ 50.5 kg ತೂಕ ಇರೋ ವ್ಯಕ್ತಿಯನ್ನು ಅಂತ ಹೇಳಿದ್ರೆ, ಹಾಗಂದ್ರೆ ಪ್ಲಸ್ ಆ ವ್ಯಕ್ತಿಯನ್ನು ಕೂಡಿಸ್ಬೇಕ್ರಿ. ಈಗ 50.5 kgಯನ್ನು ಕೂಡಿಸಿದಾಗ 49.5 ಪ್ಲಸ್ 50.5 kg ಎಷ್ಟಾಗುತ್ತೆ ರೀ? ಇದು 100 kg ತೂಕ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಹೊಸ ವ್ಯಕ್ತಿಯ ತೂಕ ಎಷ್ಟು ಅಂದಾಗ 100 kg. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಆಪ್ಷನ್ 4 100 kg ಸ್ನೇಹಿತರೆ. ಓಕೆ, ಹೊಸ ವ್ಯಕ್ತಿಯ ತೂಕ ಎಷ್ಟಾಗುತ್ತೆ ರೀ? 100 kg. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ ನಂತರ. ಈಗ ಮೂರನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ. ಇಲ್ಲಿ 3500 ರು ಮೊತ್ತಕ್ಕೆ ವರ್ಷಕ್ಕೆ 4% ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಾಲ ಪಡೆದರೆ ಅದರ ಮೇಲೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಓಕೆ, ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಸರಳ ಬಡ್ಡಿಯನ್ನು ಕಂಡುಹಿಡಿಯ ಅಂತ ಹೇಳಿದಾನೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ರಿ, ಸರಳ ಬಡ್ಡಿ ಕಂಡುಹಿಡಿದಾಗ ಅಸಲು ಎಷ್ಟು ಕೊಟ್ಟಾನ್ರಿ? 3500 ಇಂಟು 4% ಬಡ್ಡಿ ದರದಲ್ಲಿ ಇಂಟು 2 ವರ್ಷಗಳಿಗೆ ಸಾಲ ಪಡೆದರೆ ಅದರ ಮೇಲೆ ಸರಳ ಬಡ್ಡಿಯನ್ನು ಕಂಡುಹಿಡಿಯ ಅಂತ ಏನ್ರಿ? ಅಪಾನ್ ಸರಳ ಬಡ್ಡಿನ ಪರ್ಸೆಂಟೇಜ್ ಆದರೆ 100 ಆಗುತ್ತೆ ರೀ. ಇವೆರಡು 0 ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಈ ಮೂರನ್ನು ಗುಣಾಕಾರ ಮಾಡಿದಾಗ 4 2 8, 8 ಇಂಟು 35, 35 ಇಂಟು 2 ಮಾಡಿದಾಗ 8 5 40 ಕೈಲ 4 ಐತ್ರಿ. ನೆಕ್ಸ್ಟ್ 8 3 24 ಪ್ಲಸ್ 4 280 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಸರಳ ಬಡ್ಡಿ ಎಷ್ಟಾಗುತ್ತೆ ರೀ? ಇಲ್ಲಿ ಅವ ಕೇಳಿದ್ದು ಸರಳ ಬಡ್ಡಿ ಕೇಳಿದಾನೆ. ಸರಳ ಬಡ್ಡಿ ಎಷ್ಟಾಗುತ್ತೆ ಅಂದರೆ 280 ರೂಪಾಯಿ. 280 ರೂಪಾಯಿ ಆಗುತ್ತೆ ರೀ. ಓಕೆ, ಸರಿಯಾದ ಆನ್ಸರ್ ಸ್ನೇಹಿತರೆ, 280 ರೂಪಾಯಿ. ಓಕೆ, ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಈಗ 4ನೇ ಕ್ವಶನ್. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ. ಇಲ್ಲಿ ಒಂದೇ ವೇಗದಲ್ಲಿ ಚಲಿಸುವ ರೈಲು 900 ಮೀಟರ್ ಮತ್ತು 486 ಮೀಟರ್ ಉದ್ದದ ಎರಡು ಸೇತುವೆಗಳನ್ನು ಕ್ರಮವಾಗಿ 110 ಸೆಕೆಂಡ್ಗಳು ಮತ್ತು 70 ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತದೆ. ಹಾಗಾದರೆ ರೈಲಿನ ಉದ್ದ ಮೀಟರ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ರಿ,
900 ಮೀಟರ್ ಡಿವೈಡೆಡ್ ಬೈ ಎಷ್ಟು ಕೊಟ್ಟಾನ್ರಿ, 2 ಸೇತುವೆಗಳಂದ್ರೆ 110 ಸೆಕೆಂಡ್. 110 ಸೆಕೆಂಡ್ ಈಕ್ವಲ್ ಟು 486 ಮೀಟರ್ ಡಿವೈಡೆಡ್ ಬೈ 70 ಸೆಕೆಂಡ್ ಕೊಟ್ಟಿದ್ದಾನೆ ರೀ. ಓಕೆ, 70 ಸೆಕೆಂಡ್ ಇದು ಮೀಟರ್ ಕೊಟ್ಟಿದ್ದಾನೆ ರೀ. ಓಕೆ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 900 ಇಂಟು 70 ಮಾಡಿದಾಗ 9 7 63, ಇವೆರಡು 0ಕ್ಕೆ 0 ಕೊಡೋಣ ಸ್ನೇಹಿತರೆ, 3 0 ಆಗುತ್ತೆ ರೀ. ನೆಕ್ಸ್ಟ್ ಈಕ್ವಲ್ ಟು ಮಾಡಿದಾಗ ನೆಕ್ಸ್ಟ್ ಇವೆರಡು ಗುಣಾಕಾರ ಮಾಡಿದಾಗ 486 ಇಂಟು 11 ಮಾಡಿದಾಗ 11 6 66, 11 8 88, 6 94, 11 4 44, 1 9 50 ಎಷ್ಟಾಗುತ್ತೆ ಸ್ನೇಹಿತರೆ, ಇದು 53. ಓಕೆ, 5346 ಆಗುತ್ತೆ ರೀ. ನೆಕ್ಸ್ಟ್ ಇದೊಂದು 0 ಇರುತ್ತೆ ಸ್ನೇಹಿತರೆ, 0 ಕೊಟ್ಟಾಗ 53,460 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಏನು ಕೇಳಿದ ನೋಡಿರಿ ಸ್ನೇಹಿತರೆ, ಇಲ್ಲಿ ರೈಲಿನ ಉದ್ದ ಮೀಟರ್ಗಳಿಗೆ ಕೇಳಿದಾಗ ನೋಡ್ರಿ, ಇಷ್ಟು ಮಾಡಿದಾಗ ನೆಕ್ಸ್ಟ್ ಮೈನಸ್ ಇವೆರಡು ಮೈನಸ್ ಮಾಡ್ಬೇಕು. ನೆಕ್ಸ್ಟ್ 110 ಮೈನಸ್ 70 ಮಾಡಿದಾಗ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ. ಈಗ ನೆಕ್ಸ್ಟ್ ನೋಡ್ರಿ, 63,000 ಮೈನಸ್ 53,460 ಮಾಡಿದಾಗ ಎಷ್ಟಾಗುತ್ತೆ ರೀ. 10ರಲ್ಲಿ 6 ಹೋದ್ರೆ 4, 10ರಲ್ಲಿ 1 ಹೋದ್ರೆ 5, 13ರಲ್ಲಿ 4 ಹೋದ್ರೆ 9, 6ರಲ್ಲಿ 6 ಹೋದ್ರೆ 0, 9,540 ಡಿವೈಡೆಡ್ ಬೈ 110ರಲ್ಲಿ 70 ಹೋದ್ರೆ 40 ಉಳಿತು ರೀ. ನೆಕ್ಸ್ಟ್ ಈ 0 ಕ್ಯಾನ್ಸಲ್ ಮಾಡಿದಾಗ 2 2 4, 2 4 8 ರೀ, 1 ಉಳಿತು 15 ಆಯಿತು, 2 7 14, ನೆಕ್ಸ್ಟ್ 2 7 14, ನೆಕ್ಸ್ಟ್ 477 ಡಿವೈಡೆಡ್ ಬೈ 2 ಆಗುತ್ತೆ ರೀ. ಓಕೆ, ಇದನ್ನು 2ರಲ್ಲಿ ಕಟ್ತಾ ಹೊಡ್ರಿ. ಈಗ 2 1 2, 2 2 4, 2 3 6, ನೆಕ್ಸ್ಟ್ 2 8 16, ನೆಕ್ಸ್ಟ್ ಪಾಯಿಂಟ್ ಕೊಟ್ಟು 0 ತೊಂದಾಗ 2 5 10 ಎಷ್ಟಾಗುತ್ತೆ ಸ್ನೇಹಿತರೆ, ಇದು 238.5 ಆಗುತ್ತೆ ಸ್ನೇಹಿತರೆ. ಓಕೆ, 238.5 ಮೀಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಇದು 238.5 238.5 ಆಗುತ್ತೆ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಈಗ 5ನೇ ಕ್ವಶನ್ ರೀ. ಈಗ ಓಕೆ, 5ನೇ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ. ಇಲ್ಲಿ 5 ಸಂಖ್ಯೆಗಳ ಸರಾಸರಿ 62, ಮೊದಲ 2 ಸಂಖ್ಯೆಗಳ ಸರಾಸರಿ 48 ಮತ್ತು ಕೊನೆಯ 2 ಸಂಖ್ಯೆಗಳ ಸರಾಸರಿ 52, ಮೂರನೇ ಸಂಖ್ಯೆಯನ್ನು ಕಂಡುಹಿಡಿಯ ಅಂತ ಹೇಳಿದಾನೆ. ಓಕೆ, 5 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟನ್ರಿ. 5 ಸಂಖ್ಯೆಗಳ ಸರಾಸರಿ ಅಂತ 5 ಇಂಟು 62 ರೀ, 62 5 310 ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೊದಲ 2 ಸಂಖ್ಯೆಗಳ ಸರಾಸರಿ ಅಂದರೆ ಮೊದಲ 2 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಾನ್ರಿ, 48 ಕೊಟ್ಟಾನ್ರಿ. 48 2 96 ಆಗುತ್ತೆ ರೀ. ನೆಕ್ಸ್ಟ್ ಕೊನೆಯ 2 ಸಂಖ್ಯೆಗಳ ಸರಾಸರಿ 52 ಕೊಟ್ಟಿದ್ದಾನೆ ರೀ. ಓಕೆ, 52 2 104 ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಕೇಳಿರಿ, ಮೂರನೇ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಅಂದ್ರೆ 2 2 4 ಸಂಖ್ಯೆದು ಕೊಟ್ಟಾನ್ರಿ. ಈಗ ಟೋಟಲ್ 5 ಸಂಖ್ಯೆ ಅದಾವೆ ರೀ. ಓಕೆ, ಟೋಟಲ್ 5 ಸಂಖ್ಯೆ ಅದಾವ, ಆಲ್ರೆಡಿ 4 ಸಂಖ್ಯೆದು ಕೊಟ್ಟಿದ್ದಾನೆ ರೀ. ಓಕೆ, ಇನ್ನೊಂದು ಸಂಖ್ಯೆದು ಎಷ್ಟು ಬರ್ತಂತ ಅಂತ ಕೇಳ್ತಾನೆ ರೀ. ಓಕೆ, ಅಂದರೆ ಇವೆರಡು ಸಂಖ್ಯೆನ ಕೂಡಿಸ್ಬೇಕು ರೀ. ಈಗ 6 4 10, 9 1 10, 1 1 2 200 ಆಗುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟ್ 5 ಸಂಖ್ಯೆಯಲ್ಲಿ ಮೈನಸ್ ಮಾಡೋಣ ಈಗ. ಓಕೆ, 310 ಮೈನಸ್ 200 ಮಾಡಿದಾಗ ಮೂರನೇ ಸಂಖ್ಯೆ ಸಿಗುತ್ತೆ ರೀ. ಓಕೆ, 310ರಲ್ಲಿ 200 ಮೈನಸ್ ಮಾಡಿದಾಗ 110 ಆಗುತ್ತೆ ರೀ. ಓಕೆ, ಮೂರನೇ ಸಂಖ್ಯೆ ಎಷ್ಟಂದರೆ ಮೂರನೇ ಸಂಖ್ಯೆ 110 ಆಗುತ್ತೆ ರೀ ಸ್ನೇಹಿತರೆ. ಓಕೆ, ಸರಿಯಾದ ಆನ್ಸರ್ ಎಷ್ಟು ರೀ, 110. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಸ್ನೇಹಿತರೆ, ಇದು 110 ಆಗುತ್ತೆ ರೀ. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ 6ನೇ ಕ್ವಶನ್ ಏನು ಕೇಳಿದಾರೆ ನೋಡಿರಿ ಸ್ನೇಹಿತರೆ. ಇಲ್ಲಿ ಫೈಂಡ್ ದ LCM ಆಫ್ 120, 200 ಆ್ಯಂಡ್ 225 ಕೊಡ್ತಾನೆ ರೀ. ಓಕೆ, LCM ಅಂದರೆ ಲಸ ಕಂಡುಹಿಡಿಯ ಸ್ನೇಹಿತರೆ. 120, 200 ಮತ್ತು 225ರ LCM ಕೇಳ್ತಾನೆ ರೀ. ಓಕೆ, ಇಲ್ಲಿ ನೋಡಿರಿ. ಈಗ ಫಸ್ಟಿಗೆ ಸಣ್ಣ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೇಕು ಅಂದರೆ 2ರಲ್ಲಿ 2 60 120, 2 100, ನೆಕ್ಸ್ಟ್ 225, 2ರ ಮಗಿಲೆ ಬಾ ಹೋಗಲ್ಲ ಸ್ನೇಹಿತರೆ, ಅದನ್ನು ಅಟ್ಟೆ ಇಡ್ಬೇಕು ರೀ. ಈಗ ನೆಕ್ಸ್ಟ್ ನೋಡಿರಿ, ಮತ್ತೆ 2ರಲ್ಲೇ ರೀ 2 30 60, 2 50 100, 2 20 225 ಅಷ್ಟಾಗಷ್ಟೇ ಇಡೋಣ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಮತ್ತೆ 2ರಲ್ಲೇ ಹೋಗುತ್ತೆ ನೋಡಿರಿ. 2 15 30, 2 25,
225 ಇಡೋಣ. ಓಕೆ, ನೆಕ್ಸ್ಟ್ ಮೂರಲೇ ಹೋಗುತ್ತೆ ನೋಡಿ ಸ್ನೇಹಿತರೆ. ಈಗ ಮೂರಲೇ 3 5 15 ರೀ, 25ಕ್ಕೆ 25 ರೀ. ನೆಕ್ಸ್ಟ್ ಮೂರಲೇ ಬಾ ಹೋಗುತ್ತೆ ನೋಡ್ರಿ. ಇದು 3 7 21, 1 ಉಳಿತ್ರಿ 15 ಆಯಿತು. 3 5 15. ನೆಕ್ಸ್ಟ್ 5 ಸ್ನೇಹಿತರೆ, 5 1 5, 5 5 25, 5 15 75. ನೆಕ್ಸ್ಟ್ ಮತ್ತೆ 5 ರೀ, 1 5 1 5, 5 3 15. ನೆಕ್ಸ್ಟ್ 3 ರೀ. ಓಕೆ, 1 1 1. ಈಗ ಅಷ್ಟನ್ನು ಗುಣಾಕಾರ ಮಾಡಬೇಕು ಸ್ನೇಹಿತರೆ. ಈಗ ಇಲ್ಲಿ ನೋಡ್ರಿ, 5 3 5 15, 15 5 75, ಇದು 75 ಐತ್ರಿ. ಓಕೆ, ನೆಕ್ಸ್ಟ್ 2 2 4, 4 2 8, 8 3 24 ಐತ್ರಿ ಇದು. ಓಕೆ, ಇವೆರಡನ್ನೂ ಗುಣಾಕಾರ ಮಾಡೋಣ. ಈಗ 75 × 24, 4 5 20, 4 7 28, 2 30. ನೆಕ್ಸ್ಟ್ 2 5 10, ಕೈಲ 1, 2 7 14, 1 15. 0 0 5 3 8, 1ಕ್ಕೆ 1 ಎಷ್ಟಾದ್ರಿ ಇದು 75 × 24 ಮಾಡಿದಾಗ 1800 ಆಗುತ್ತೆ ಸ್ನೇಹಿತರೆ. ಇದಕ್ಕೆ 1800. ಇದರ ಲಸ ಎಷ್ಟು ಅಂದರೆ 1800. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಸ್ನೇಹಿತರೆ. 1800 ಲಸ ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾರೆ ನೋಡ್ರಲ್ಲಿ, 7ನೇ ಕ್ವಶನ್ ಸ್ನೇಹಿತರೆ. ಈಗ ಶ್ಯಾಮ್ ಪ್ರತಿ ಡಜನ್ಗೆ 375 ರು ದರದಲ್ಲಿ 20 ಡಜನ್ ಆಟಿಕೆಗಳನ್ನು ಖರೀದಿಸಿದನು. ಪ್ರತಿಯೊಂದನ್ನು 33 ದರದಲ್ಲಿ ಮಾರಿದನು. ಹಾಗಾದರೆ ಶೇಕಡಾ ಲಾಭ ಎಷ್ಟು ಆಗುತ್ತೆ ಅಂತ ಕೇಳಿದಾನೆ ರೀ. ಓಕೆ, ಫಸ್ಟ್ ಏನು ಕೇಳಿದ್ರೆ ಪ್ರತಿ ಡಜನ್ಗೆ 375 ರೂಪಾಯಿ ಅಂತ. 375ಗೆ 20 ಡಜನ್ ಅಂದರೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ. ಇದು 20 × 375 ಮಾಡಿದಾಗ ಎಷ್ಟಾಗುತ್ತೆ ರೀ. ಇದು 2 5 10, ಕೈಲ 1 2 7 14, 1 15, ಕೈಲ 1 2 3 6, 1 7 ಐತ್ರಿ ಇದು. ನೆಕ್ಸ್ಟ್ ಇದೊಂದು 0 1 ಕೊಟ್ಟಾಗ 7500 ಆಗುತ್ತೆ ರೀ. ಇದು 7500 ರೂಪಾಯಿ ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಏನಂದ್ರೆ ಅವ 20 ಡಜನ್ ಅಂತಂದ್ರಿ. 20 ಡಜನ್ ಅಂದ್ರೆ 1 ಡಜನ್ ಅಂದ್ರೆ 12, 1 ಡಜನ್ ಅಂದ್ರೆ 12 ಅಂದರೆ 20 ಡಜನ್ ಅಂದ್ರೆ 240 ರೂಪಾಯಿ ಆಗುತ್ತೆ ರೀ ಇದು. ಓಕೆ, 240 ಪ್ರೈಸ್. ಓಕೆ, ಎಷ್ಟು ಆಟಿಕೆಗಳಾಗ್ತಾವ್ರಿ ಅಂದ್ರೆ ಆಟಿಕೆಗಳು ಎಷ್ಟಾದರೂ 240 ಆಟಿಕೆಗಳು. ಓಕೆ, 240 ಆಟಿಕೆಗಳಾದರು. ಓಕೆ, ಅವೆಂದ್ರೆ ಒಂದು ಟೊಯ್ದ ಬೆಲೆ 33 ರೂಪಾಯಿ ಅಂದ್ರೆ ಒಂದು ಟೊಯ್ಗೆ 30 ಒಂದು ಆಟಿಕೆ ಬೆಲೆ ಎಷ್ಟು 33 ರೂಪಾಯಿ ಅಂದಾಗ ಎಷ್ಟು ಈ ಟೋಟಲ್ 240 ಆಟಿಕೆಗಳು ಅದಾವ್ರಿ. ಓಕೆ, ಟೋಟಲ್ ಎಷ್ಟು 240 ಆಟಿಕೆಗಳು ಇಂಟು ಮಾಡಿದಾಗ ಎಷ್ಟಾಗುತ್ತೆ ರೀ. ಈಗ 24 3 72, ಕೈಲ ಒಂದು ಸೊನ್ನೆಕ್ಕೆ 0 ಇಡೋಣ ಫಸ್ಟ್. 24 3 72, ಕೈಲ 7 ಐತ್ರಿ. 23 72, 1 7 79 ಆಗುತ್ತೆ ರೀ. ಓಕೆ, 7920 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಅದಕ್ಕೆ 7920 ರೂಪಾಯಿ. ಅವಂಕೆ ಏನ್ರಿ ಇಷ್ಟಕ್ಕೆ ತೊಗೊಂಡನ್ರಿ, ಇಷ್ಟಕ್ಕೆ ಮಾರಾಟ ಮಾಡಿದನಂತಂದ್ರೆ ಅವನ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳ್ತಾನೆ. ಓಕೆ, 7920ರಲ್ಲಿ ಈಗ ನೋಡ್ರಿ 7920ಕ್ಕೆ 7500 ಮೈನಸ್ ಮಾಡಿದಾಗ ಅಂದ್ರೆ 7500 ತೊಗೊಂಡು 7920ಕ್ಕೆ ಮಾರಾಟ ಮಾಡ್ಯಾನಂದ್ರೆ ಎಷ್ಟು ಲಾಭ ಆಗುತ್ತಂದ್ರೆ 0ರಲ್ಲಿ 0 ಹೋದ್ರೆ 0 ರೀ, 2ರಲ್ಲಿ 0 ಹೋದ್ರೆ 2, 9ರಲ್ಲಿ 5 ಹೋದ್ರೆ 4, 7ರಲ್ಲಿ 0 ಹೋದ್ರೆ 0 ಅಂದರೆ 420 ರೂಪಾಯಿ ಲಾಭ ಆಗುತ್ತೆ ರೀ ಅವನಿಗೆ. ಓಕೆ, ಟೋಟಲ್ 420 ರೂಪಾಯಿ ಲಾಭ ಆಯ್ತು ರೀ ಅವನಿಗೆ. ಅವಕ್ಕೆ ಅಂದರೆ ಶೇಕಡಾ ಲಾಭದ ಶೇಕಡಾ ಎಷ್ಟು ಅಂತ ಕೇಳ್ತಾನೆ. ಓಕೆ, ಶೇಕಡಾ ಮಾಡಿದಾಗ ಅಂದ್ರೆ ಎಷ್ಟಾದ್ರೆ 420, ಕೊಂಡ ಬೆಲೆ ಎಷ್ಟಾದ್ರೆ ನಮಗೆ 7500 ಕೊಂಡ ಬೆಲೆ ಆದರೆ ಅದರ ಪರ್ಸೆಂಟೇಜ್ ಮಾಡ್ಬೇಕಾದ್ರೆ 100 ಇಡ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿರಿ, ಈ 0 ಕ್ಯಾನ್ಸಲ್ ಆಗುತ್ತೆ ರೀ. 25 3 75, 25 4 100. ನೆಕ್ಸ್ಟ್ 3 10 30, 3 1 3, 3 4 12 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ 14 4 56 /10 ರೀ. ಓಕೆ, ನೆಕ್ಸ್ಟ್ 56 / 10 ಅಂದಾಗ ಒಂದು 0 ಕೆಳಗಡೆ ಬಂತಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕಂದ್ರೆ 5.6% ಆಗುತ್ತೆ ಸ್ನೇಹಿತರೆ. ಅದಕ್ಕೆ 5.6% ಲಾಭ ಆಗುತ್ತೆ ರೀ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಸರಿಯಾದ ಆನ್ಸರ್ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಓಕೆ, 5.6% ಆಗುತ್ತೆ ರೀ. ಓಕೆ, ಸರಿಯಾದ ಆನ್ಸರ್ ಎಷ್ಟಂದ್ರೆ 5.6 ಆಗುತ್ತೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ಹೆಂಗೆ ಕೇಳಿದ್ದಾರೆ ನೋಡ್ರಿ. ಇಲ್ಲಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೇಳಿದ ನೋಡಿ ಸ್ನೇಹಿತರೆ. ಇದು
ಕೋಡಿಂಗ್ ಡಿಕೋಡಿಂಗ್ ಮೇಲೆ ಅಂದರೆ 4K C2 ಈಸ್ ರಿಲೇಟೆಡ್ ಟು 6MA4 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಇನ್ ಎ ಸರ್ಟನ್ ವೇ ಇದೇ ರೀತಿಯೇ ಸೇಮ್ ವೇದಾಗ ಕೊಟ್ಟಾನ್ರಿ 3MN4 ಈಸ್ ರಿಲೇಟೆಡ್ 5OL6 ಅಂತ ಕೊಟ್ಟಿದ್ದಾನೆ. ಅದೇ ರೀತಿ ನಮ್ಗೆ 5NO3ನ ರಿಲೇಟೆಡ್ ಏನು ಬರುತ್ತೆ ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡ್ರಿ 4K C2 ಇದ್ದಿದ್ದಾನೆ ಏನು ಕೊಟ್ಟಿದ್ದಾನೆ ರೀ ಅವ ಈ ಕೆಳಗಡೆ ಬರೀತೀನಿ ನೋಡ್ರಿ. 4K C2 ಇದ್ದಿದ್ದಾನೆ 6MA4 ಅಂತ ಕೊಟ್ಟಿದ್ದಾನೆ ರೀ. ನೆಕ್ಸ್ಟ್ 3MN4 ಇದ್ದಿದ್ದನ್ನು 5OL6 ಅಂತ ಕೊಟ್ಟಿದ್ದಾನೆ ರೀ. ಅದೇ ರೀತಿ ನಾವು ಏನು ಕಂಡುಹಿಡಿಬೇಕಂದ್ರೆ ಈಗ 5NO3 ಇದ್ದಿದ್ದನ್ನು ಏನು ಬರುತ್ತೆ ಅಂತ ಕೇಳಿದಾನೆ ರೀ. ಓಕೆ, ಇಲ್ಲಿ ನೋಡ್ರಿ 4 ಇದ್ದಿದ್ದು 6 ಬಂದದ, 3 ಇದ್ದಿದ್ದು 5 ಬಂದದ ಅಂದ್ರೆ 2 ಪ್ಲಸ್ ಮಾಡ್ಯಾನ ರೀ, +2 ಮಾಡಿದಾನೆ ರೀ. ಇಲ್ಲಿ +2 ಮಾಡಿದಾನೆ ರೀ. ನಾವು 2 ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ 5 2 7 ಆಗುತ್ತೆ. ಓಕೆ, ನೆಕ್ಸ್ಟ್ KLM ಒಂದು ಅಕ್ಷರ ಗ್ಯಾಪ್ ಅದ್ರಿ, MNO ಒಂದು ಅಕ್ಷರ ಗ್ಯಾಪ್ ಅದ್ರಿ. ನೆಕ್ಸ್ಟ್ MNOP ಬರ್ಬೇಕು ರೀ. ಓಕೆ, 7P. ನೆಕ್ಸ್ಟ್ ನೋಡ್ರಿ CBA ಹಿಂದೆ ಬಂದಾನ್ರಿ. ನೆಕ್ಸ್ಟ್ NLMN ಒಂದು ಅಕ್ಷರ ಹಿಂದೆ ಬಂದಾನ್ರಿ. ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ MNO ಒಂದು ಅಕ್ಷರ ಹಿಂದೆ ಬಂದಾನ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ +2 ಮಾಡ್ಯಾನ್ರಿ, ಇಲ್ಲಿ 2 ಪ್ಲಸ್ ಮಾಡಿದಾನ್ರಿ. ನಾವು 2 ಪ್ಲಸ್ ಮಾಡಿದಾಗ 3 2 5 ಆಗುತ್ತೆ. ಓಕೆ, ಸರಿಯಾದ ಆನ್ಸರ್ ಅಷ್ಟೇ 7PM5 ಇಲ್ಲಿ ಬಂದಿದೆ ನೋಡ್ರಿ ಸ್ನೇಹಿತರೆ. ಸರಿಯಾದ ಆನ್ಸರ್ ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಇದು ಆಪ್ಷನ್ 1 7PM5. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನು ಕೇಳಿದಾನೆ ಇಲ್ಲಿ 9ನೇ ಕ್ವಶನ್ ಸ್ನೇಹಿತರೆ. What will come in place of the question mark in the following question equation if plus and minus are interchanged and into and division are interchanged ಅಂತ ಕೊಟ್ಟಾನ್ರಿ. ಅಂದ್ರೆ ಪ್ಲಸ್ ಇದ್ದಿದ್ದನ್ನು ಮೈನಸ್ ಇದ್ದಿದ್ದನ್ನು ಪ್ಲಸ್ ಉಲ್ಟಾ ಪಲ್ಟಾ ಇದ್ರ ಉಲ್ಟಾ ಪ್ಲಸ್ ಇದ್ರೆ ಮೈನಸ್ ಮಾಡೋದು, ಮೈನಸ್ ಇದ್ರೆ ಪ್ಲಸ್ ಚಿಹ್ನೆ ಹಾಕೊಳ್ಳೋದು. ನೆಕ್ಸ್ಟ್ ಇಂಟು ಭಾಗಾಕಾರ ಕೊಟ್ಟಾನ್ರಿ. ಓಕೆ, ಭಾಗಾಕಾರ ಇಂಟು ಮಾಡೋದು, ಇಂಟು ಇದ್ದು ಭಾಗಾಕಾರ ಮಾಡೋದು, ಇಂಟರ್ಚೇಂಜ್ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ನೋಡ್ರಿ 69 - 24 ಭಾಗಾಕಾರ 4 ಇಂಟು 6 ಪ್ಲಸ್ 13 ಇದ್ದಿದ್ದನ್ನು ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ ನೋಡ್ರಿ 69 ಪ್ಲಸ್ ಮೈನಸ್ ಇದ್ದಾರೆ, ಮೈನಸ್ ಇದನ್ನು ಪ್ಲಸ್ ಮಾಡೋಣ 24 ಆಯಿತು. ಭಾಗಾಕಾರದರೆ ಭಾಗಾಕಾರದ ಇಂಟು 4 ಮಾಡೋಣ, ಇಂಟು ಇದ್ದಿದ್ದು ಭಾಗಾಕಾರ 6 ಪ್ಲಸ್ ಇದ್ದಿದ್ದು -13. ನೆಕ್ಸ್ಟ್ ನೋಡ್ರಿ ಈಗ 69 ಪ್ಲಸ್ ಫಸ್ಟ್ ಭಾಗಾಕಾರ ಮಾಡ್ಬೇಕ್ರಿ. ಈಗ 24 ಇಂಟು 4 ಭಾಗಾಕಾರ 6 -13. ನೆಕ್ಸ್ಟ್ ನೋಡ್ರಿ 6 1 6, 6 4 24. 69 ಪ್ಲಸ್ 4 4 16 -13. ನೆಕ್ಸ್ಟ್ ನೋಡ್ರಿ ಈಗ 69 ಪ್ಲಸ್ 16ರಲ್ಲಿ 13 ಅದರ 3 ಉಳಿತ್ರಿ. 69 ಪ್ಲಸ್ 3 72 ಆಗುತ್ತೆ ಸ್ನೇಹಿತರೆ. ಸರಿಯಾದ ಆನ್ಸರ್ 72 ಆಗುತ್ತೆ. ಓಕೆ, ಸರಿಯಾದ ಆನ್ಸರ್ 72. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇದು 72 ಆಪ್ಷನ್ 3 ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ನೆಕ್ಸ್ಟ್ 10ನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ. ಇಲ್ಲಿ 10ನೇ ಕ್ವಶನ್ ಸ್ನೇಹಿತರೆ ಇದನ್ನು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೇಳಿದಾನೆ ರೀ. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಹ್ಯಾವ್ ಗುಡ್ ಫುಡ್ ಈಸ್ ಕೋಡೆಡ್ ಆ್ಯಸ್ TIMAKA and nutritious food healthy is coded as KALUPE. How is food coded in the given language ಅಂತಂದ್ರೆ ಫುಡ್ ಇದ್ದಿದ್ದು ಏನು ಬರುತ್ತೆ ಅಂತ ಕೇಳ್ತಾನೆ ಸ್ನೇಹಿತರೆ. ಅದರ ಆನ್ಸರ್ ಏನು ಬರುತ್ತೆ ಅಂತ ಕೇಳ್ತಾನೆ. ನಾವೇನು ಕೊಟ್ಟಿದ್ದಾನೆ ನೋಡ್ರಲ್ಲಿ ಹ್ಯಾವ್ ಗುಡ್ ಫುಡ್ ಅಂದ್ರೆ TIMAKA ಕೊಟ್ಟಾನೆ. ಇಲ್ಲಿ ನೋಡ್ರಿ ಹ್ಯಾವ್ ಗುಡ್ ಫುಡ್ ಏನು ಕೊಟ್ಟಿದ್ದಾನೆ ರೀ ಅವ TIMAKA ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ನೋಡ್ರಿ ನ್ಯೂಟ್ರಿ ಇದ್ದಿದ್ದು ಏನು ಕೊಟ್ಟಾನ ಸ್ನೇಹಿತರೆ ಅವ ನ್ಯೂಟ್ರಿಟಸ್ ಇದ್ದಿದ್ದ ಫುಡ್ ಹೆಲ್ದಿ ಇದ್ದಿದ್ದು ಏನು ಕೊಟ್ಟಿದ್ದಾನೆ ರೀ ಅವ KALUPE ಅಂತ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಅವನು ಕೇಳ್ತಾನೆ ಫುಡ್ ಇದ್ದಿದ್ದು ಏನು ಬರುತ್ತೆ ಅಂತ ಕೇಳ್ತಾನೆ ರೀ. ಓಕೆ, ಫುಡ್ ಇದ್ದಿದ್ದು ಏನು ಬರುತ್ತೆ ಅಂದರೆ ಇಲ್ಲಿ ಎಲ್ಲದು ಫುಡ್ ಎಲ್ಲದು ನೋಡ್ರಿ. ಫಸ್ಟ್ ಫುಡ್ ಇಲ್ಲ ಸ್ನೇಹಿತರೆ. ಓಕೆ,
ಫುಡ್ ಇಲ್ಲದ ಅಂತಂದಾಗ ಇದ್ರದ್ದು ಆನ್ಸರ್ ಏನು ಬರುತ್ತೆ ಅಂತ ಕೇಳ್ತಾನೆ ರೀ. ಫುಡ್ ಇದ್ರ ಆನ್ಸರ್ ಏನು ಬರುತ್ತೆ ಅಂತ ಕೇಳ್ತಾನೆ ರೀ. ಫುಡ್ ಇದೆ ಏನು ಬರುತ್ತೆ ಅಂತ ಕೇಳ್ತಾನಂದ್ರೆ ಈ ಫುಡ್ ಇನ್ನೊಂದು ಎಲ್ಲಿದೆ ನೋಡಿರಿ. ಫುಡ್ ಇದೇ ಇದ್ರಾಗೆ ಫುಡ್ ಅನ್ನೋದು ಇನ್ನೊಂದು ಇರಬೇಕು. ಓಕೆ, ಇದರಲ್ಲೇ ಫುಡ್ ಎಲ್ಲಿದೆ ನೋಡಿರಿ. ಈಗ ಇಲ್ಲೊಂದು ಕೊಟ್ಟಿದೆ ನೋಡಿರಿ, ಇಲ್ಲೊಂದು ಫುಡ್ ಅದ ನೋಡಿರಿ. ಇದು ಅಂದರೆ ಇವೆರಡರಲ್ಲಿ ಕಾಮನ್ ಅದ ಸತ್. ಓಕೆ, ಇಲ್ಲಿ ಎರಡು ಕಾಮನ್ ಎಲ್ಲದ ನೋಡಿರಿ. ಇಲ್ಲೇ ಅದ ನೋಡಿರಿ ಸತ್ರಿ. ಇವೆರಡು ಕಾಮನ್ ಅದ ನೋಡ್ರಲ್ಲಿ. ಇಲ್ಲಿ ಕಾಮನ್ ಫುಡ್ ಆದರೆ ಇಲ್ಲಿ ಕಾಮನ್ ಕೆ ಕೊಟ್ಟಿದೆ. ಅಂದ್ರೆ ಸರಿಯಾದ ಆನ್ಸರ್ ಯಾವ್ದು? ಕೆ ಎ ಆಗತ್ತೆ ರೀ. ಓಕೆ, ಸರಿಯಾದ ಆನ್ಸರ್ ಕೆ ಎ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ 4 ಸರಿಯಾದ ಆನ್ಸರ್ ಆಗುತ್ತೆ ರೀ. ಇದು ಆಪ್ಷನ್ 4 ಕೆ ಎ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ ನೋಡ್ರಿ. ಇಲ್ಲಿ 11ನೇ ಕ್ವಶನ್ ಸ್ನೇಹಿತರೆ. ವಾಟ್ ಶುಡ್ ಕಮ್ ಇನ್ ಪ್ಲೇಸ್ ಆಫ್ ದ ಕ್ವಶನ್ ಮಾರ್ಕ್ ಇನ್ ದ ಫಾಲೋವಿಂಗ್ ಸಿರೀಸ್ ಬೇಸ್ಡ್ ಆನ್ ದ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರ್? ಅಂದ್ರೆ ಆಲ್ಫಾಬೆಟಿಕಲ್ ಸಿರೀಸ್ ಮೇಲೆ ಕೇಳಿದ್ರೆ ಸ್ನೇಹಿತರೆ. ISC GF GPF EMI ನೆಕ್ಸ್ಟ್ CJL ಕೇಳಿದಾನೆ. ನೆಕ್ಸ್ಟ್ ಏನು ಬರುತ್ತೆ ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡ್ರಿ. ಆಯಾಗಾನ ಜಿ ಕೊಟ್ಟಾನ ರೀ, ಜಿ ಆಗಾನ ಇ ಕೊಟ್ಟಾನ, ಇ ಆಗಾನ ಸಿ ಕೊಟ್ಟಾನ ಅಂತಂದ್ರೆ ನೋಡ್ರಿ. I 9ನೇ ಅಕ್ಷರ ಆಗತ್ತೆ ರೀ, ಜಿ 7ನೇ ಅಕ್ಷರ ರೀ, ಇ 5ನೇ ಅಕ್ಷರ, ಸಿ 3ನೇ ಅಕ್ಷರ. ಅಂದ್ರೆ ಎರಡೆರಡು ಅಕ್ಷರ ಮೈನಸ್ ಮಾಡ್ಕೊತ ಬಂದಂತಂದ್ರೆ 9ರಲ್ಲಿ 2 ಕಳೆದ್ರೆ 7, 7ರಲ್ಲಿ 2 ಕಳೆದ್ರೆ 5, 5ರಲ್ಲಿ 2 ಕಳೆದ್ರೆ 3, 3ರಲ್ಲಿ 2 ಕಳೆದ್ರೆ 1. 1ನೇ ಅಕ್ಷರ ಯಾವುದು ಬರುತ್ತಂದ್ರೆ ಎ ಬರ್ಬೇಕು ರೀ. ಓಕೆ, ಎ ಬರ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ. ಈಗ ಎಸ್ ಅನ್ನೋದು 19ನೇ ಅಕ್ಷರ, ಜಿ ಪಿ ಅಂದ್ರೆ 16, ಎಮ್ ಅಂದ್ರೆ 13, ಜೆ ಅಂದ್ರೆ 10. ಅಂದ್ರೆ 3 ಮೈನಸ್ ಮಾಡ್ಕೊತ ಬಂದಂತಂದ್ರೆ 13ರಲ್ಲಿ 3 ಹೋದ್ರೆ 16, 16ರಲ್ಲಿ 3 ಹೋದ್ರೆ 13, 13ರಲ್ಲಿ 3 ಹೋದ್ರೆ 10, 10ರಲ್ಲಿ 3 ಹೋದ್ರೆ 7. 7ನೇ ಅಕ್ಷರ ಯಾವುದು ಬರುತ್ತೆ ರೀ? ಜಿ ಬರುತ್ತೆ ಸ್ನೇಹಿತರೆ. ಓಕೆ, 7ನೇ ಅಕ್ಷರ ಯಾವುದು ಅಂದ್ರೆ ಜಿ ಬರುತ್ತೆ ರೀ. ಓಕೆ, ನೆಕ್ಸ್ಟ್ ನೋಡ್ರಿ. ಈಗ ಸಿ ಅಂದ್ರೆ 3, ಎಫ್ ಅಂದ್ರೆ 6, ಐ ಅಂದ್ರೆ 9, ಎಲ್ ಅಂದ್ರೆ 12. ಅಂದ್ರೆ 3 ಅಕ್ಷರ ಪ್ಲಸ್ ಮಾಡ್ಕೊತ ಹೋಗಿದ್ದಾನೆ ಸ್ನೇಹಿತರೆ. 3 ಪ್ಲಸ್ ಮಾಡಿದ ಅಂದ್ರೆ 12, 3 15ನೇ ಅಕ್ಷರ ಆಗತ್ತೆ ರೀ. 15ನೇ ಅಕ್ಷರ ಯಾವುದಾಗತ್ತೆ ಅಂದ್ರೆ ಓ ಆಗತ್ತೆ ಸ್ನೇಹಿತರೆ. ಓಕೆ, AGO ಸರಿಯಾದ ಆನ್ಸರ್ ಯಾವ್ದು ರೀ? AGO ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಸರಿಯಾದ ಆನ್ಸರ್ ಯಾವ್ದು ರೀ? AGO. ಓಕೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಆಗಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ 12ನೇ ಕ್ವಶನ್ ರೀ. ಇದು ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಲೈವ್ ಈಸ್ ಕೋಡೆಡ್ ಆ್ಯಸ್ 2648, ಈಸ್ಟ್ EAST is coded as 3215. What is the code for E in that language ಅಂತ ಕೇಳ್ತಾನೆ. ಓಕೆ, LIVE ಲೈವ್ ಇರ್ತದೆ. ಏನು ಕೊಟ್ಟಾನ್ರಿ? 2648 ಕೊಟ್ಟಿದ್ದಾನ್ರಿ. EAST ಈಸ್ಟ್ ಇದು ಏನು ಕೊಟ್ಟಾನ್ರಿ? 3215 ಕೊಟ್ಟಿದ್ದಾನ್ರಿ. ಇದ್ದಿದ್ದು ಏನು ಬರುತ್ತೆ ಅಂತ ಕೇಳ್ತಾನೆ. ಓಕೆ, ಈ ಆನ್ಸರ್ ಇದ್ದಿದ್ದು ಏನು ಬರುತ್ತೆ ಅಂತ ಕೇಳ್ತಾನೆ. ಓಕೆ, ಇವೆರಡರಲ್ಲಿ ಯಾವ್ದು ಕಾಮನ್ ನೋಡ್ರಿ? ಈ ಕಾಮನ್ ಕೊಟ್ಟಿದ್ದಾರೆ ನೋಡ್ರಿ. ಹೌದ್ರಿ, ಈ ಕಾಮನ್ ಕೊಟ್ಟಿದ್ದಾನೆ ರೀ. ಇಲ್ಲಿ 2 ಸಂಖ್ಯೆ ಯಾವ ಕಾಮನ್ ಅದ ನೋಡ್ಬೇಕ್ರಿ. ಇಲ್ಲಿ 2 ಕಾಮನ್ ಕೊಟ್ಟಿದ್ದಾನೆ ನೋಡ್ರಿ. ಮತ್ತು ಯಾವುದೇ ಸಂಖ್ಯೆ ಕಾಮನ್ ಕೊಟ್ಟಿಲ್ರಿ. ಅಂದ್ರೆ ಇದು ಆನ್ಸರ್ ಎಷ್ಟು ಅಂದ್ರೆ 2 ಆಗತ್ತೆ ರೀ. ಸರಿಯಾದ ಆನ್ಸರ್ ಎಷ್ಟು ರೀ? 2 ಆಗತ್ತೆ ರೀ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗತ್ತೆ ರೀ. ಇದು ಆಪ್ಷನ್ 1 ಸರಿಯಾದ ಆನ್ಸರ್ 2 ಆಗತ್ತೆ ರೀ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ರೀ. ಈಗ ಓಕೆ ಸ್ನೇಹಿತರೆ, ಇಷ್ಟು ಕ್ವಶನ್ ತೊಗೊಂಡಿದ್ದಾನೆ ರೀ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿರಿ, ಬಾಜು ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಇಷ್ಟೊತ್ತು ಮಾಡಿದ್ದನ್ನು ನಿಮಗೆ PDF ಫೈಲ್ ಬೇಕಂದರೆ ನಾನು ಸಕ್ಸಸ್ ಟು ಅಂತ ಟೆಲಿಗ್ರಾಮ್ ಚಾನಲ್ ಇದ್ದಾರೆ. ಅಲ್ಲಿ ಇದರ PDF ಫೈಲ್ ಹಾಕಿರ್ತೀನಿ ಸ್ನೇಹಿತರೆ, ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಟೆಲಿಗ್ರಾಮ್ ನೇಮ್ ಸಕ್ಸಸ್ ಟು ಅಂತಾನೆ ಇದೆ ನೋಡಿರಿ. ಓಕೆ, ಇದರಲ್ಲಿ PDF ಫೈಲ್ ಹಾಕಿರ್ತೀನಿ ರೀ, ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಧನ್ಯವಾದಗಳು.